Hello students, welcome to the chemistry class. In this video, I am going to explain about crystal defects or imperfections in solids. Imperfections in solids. Any irregularities or deviations from ideal arrangement of particles in a crystal is called crystal defect or imperfections in solid. ಹೌದಾ? ಓಕೆ, ನಾವು ಒಂದು ಕ್ರಿಸ್ಟಲ್ ಅಂತ ಹೇಳಬೇಕಾದ್ರೆ ಅದರಲ್ಲಿ ಆಲ್ ದ ಪಾರ್ಟಿಕಲ್ಸ್ ಆರ್ ರೆಗ್ಯುಲರ್ ಅರೇಂಜ್ಮೆಂಟ್ ಆಗಿರಬೇಕು. ಹೌದಾ? ಎಲ್ಲ ಪಾರ್ಟಿಕಲ್ಸ್ ಏನಾಗಿರಬೇಕು? ರೆಗ್ಯುಲರ್ ಅರೇಂಜ್ಮೆಂಟ್ ಇರಬೇಕು ಮತ್ತು ಪರ್ಫೆಕ್ಟ್ಲಿ ಆರ್ಡರ್ಡ್ ಇರಬೇಕು. ಹೌದಾ? ಆಲ್ ದ ಪಾರ್ಟಿಕಲ್ಸ್ ಆರ್ ಪರ್ಫೆಕ್ಟ್ಲಿ ಆರ್ಡರ್ಡ್ ಅರೇಂಜ್ಮೆಂಟ್ ಇತ್ತು ಅಂತಂದರೆ ಅಂಥ ಕ್ರಿಸ್ಟಲ್ಸ್ಗೆ ಐಡಿಯಲ್ ಅರೇಂಜ್ಮೆಂಟ್ ಅಂಥೇಳಿ ಕರಿತೀವಿ. ಹೌದಾ? ಇಲ್ಲಿ ನೋಡಿ, ಕೆಳಗಡೆ ಒಂದು ಸ್ಟ್ರಕ್ಚರ್ ಇದೆ. ಫಸ್ಟ್ ಒನ್, ಇದರೊಳಗಡೆ ಏನಾಗಿದೆ? ಇಲ್ಲಿ ಪ್ರತಿಯೊಂದು ಪಾರ್ಟಿಕಲ್ಸ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಗಿದಾವೆ. ಪರ್ಫೆಕ್ಟ್ ಆರ್ಡರ್ ಏನಿದೆ? ಅರೇಂಜ್ಮೆಂಟ್ ಆಗಿದೆ. ರೆಗ್ಯುಲರ್ ಕೂಡ ಅರೇಂಜ್ಮೆಂಟ್ ಆಗಿದೆ. ಈ ಥರ ಕ್ರಿಸ್ಟಲ್ಗೆ ಏನಂತ ಕರಿತಾ ಹೋಗ್ತೀವಿ? ಐಡಿಯಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಓಕೆ, ಸಪೋಸ್ ಈ ಐಡಿಯಲ್ ಅರೇಂಜ್ಮೆಂಟಲ್ಲಿ ಏನಾದರೂ ಡಿಫೆಕ್ಟ್ ಅಥವಾ ಏನಾದರೂ ಇರ್ರೆಗ್ಯುಲಾರಿಟಿ ಇತ್ತು ಅಂತಂದರೆ, ಹೌದಾ, ಅದು ಏನಾಗುತ್ತೆ? ಕ್ರಿಸ್ಟಲ್ ಡಿವಿಯೇಷನ್ ಅಂತೇಳಿ ಕರಿತೀವಿ. ಈಗ ನೋಡಿ, ಫಸ್ಟ್ ಒನ್ ಒಳಗಡೆ ರೆಗ್ಯುಲರ್ ಅರೇಂಜ್ಮೆಂಟ್ ಇದೆ. ಹೌದಾ? ಒಂದು ಪರ್ಟಿಕ್ಯುಲರ್ ಪರ್ಫೆಕ್ಟ್ ಆರ್ಡರ್ ಒಳಗಡೆ ಐಟಮ್ಸ್ ಅರೇಂಜ್ ಇದೆ. ಬಟ್ ಸೆಕೆಂಡ್ ಸ್ಟ್ರಕ್ಚರ್ ಒಳಗಡೆ ನೋಡಿರಿ, ಹೌದಾ, ಫಸ್ಟ್ ರೋ ಏನಾಗಿದೆ? 4 ಐಟಮ್ಸ್ ಇದೆ, 4 ಪಾರ್ಟಿಕಲ್ಸ್. ಬಟ್ ಸೆಕೆಂಡ್ ರೋ ಒಳಗಡೆ ಒನ್ ಆಫ್ ದ ಐಟಮ್ ಈಸ್ ಮಿಸ್ಸಿಂಗ್. ಹೌದಾ? ಇದಕ್ಕೇನಂತ ರೆಗ್ಯುಲರ್ ಅರೇಂಜ್ಮೆಂಟ್ ಅಂತ ಕರೆಯೋದಿಲ್ಲ. ಈ ಥರ ಕ್ರಿಸ್ಟಲ್ ಲ್ಯಾಟೈಸ್ ಏನಂತ ಕರಿತೀವಿ ಅಂದರೆ ಡಿಫೆಕ್ಟೆಡ್ ಕ್ರಿಸ್ಟಲ್ ಅಥವಾ ಕ್ರಿಸ್ಟಲ್ ಡಿಫೆಕ್ಟ್ ಅಂತೇಳಿ ಕರಿತೀವಿ. ಹೌದಾ? ಐಡಿಯಲ್ ಅರೇಂಜ್ಮೆಂಟ್ ಮೀನ್ಸ್ ದ ಪಾರ್ಟಿಕಲ್ಸ್ ಆರ್ ರೆಗ್ಯುಲರ್ಲಿ ಅರೇಂಜ್ಡ್ ಆ್ಯಂಡ್ ಪರ್ಫೆಕ್ಟ್ಲಿ ಅರೇಂಜ್ಡ್ ಇರ್ತಾವೆ. ಹೌದಾ? ಇದು ಸೆಕೆಂಡ್ ಒನ್ ಈಸ್ ನಾನ್ ಐಡಿಯಲ್ ಬಿಕಾಸ್ some of the particles are missing here, so we call it as irregularity in arrangement. ಇದಕ್ಕೆ ನಾವು ಏನಂತ ಕರಿತೀವಿ? ಕ್ರಿಸ್ಟಲ್ ಡಿಫೆಕ್ಟ್ ಅಂತೇಳಿ ಕರಿತೀವಿ. ಯಾವ ಕ್ರಿಸ್ಟಲ್ದಲ್ಲಿ, ಸಿಂಪಲಾಗಿ ಹೇಳಬೇಕಂತಂದರೆ, ಯಾವ ಕ್ರಿಸ್ಟಲ್ದಲ್ಲಿ ಡಿಫೆಕ್ಟ್ ಇರುತ್ತೋ ಅಂಥ ಕ್ರಿಸ್ಟಲ್ನ ಕ್ರಿಸ್ಟಲ್ ಡಿಫೆಕ್ಟ್ ಅಂತೇಳಿ ಕರಿತೀವಿ ಅಥವಾ ಇಂಪರ್ಫೆಕ್ಷನ್ ಇನ್ ಸಾಲಿಡ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ರೈಟ್. ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ಕ್ರಿಸ್ಟಲ್ ಡಿಫೆಕ್ಟ್ಸ್. ಹೌದಾ? ಕ್ರಿಸ್ಟಲ್ ಡಿಫೆಕ್ಟ್ಸ್ ಒಳಗಡೆ 2 ಟೈಪ್ಸ್. ಫಸ್ಟ್ ಒನ್ ಪಾಯಿಂಟ್ ಡಿಫೆಕ್ಟ್ ಆ್ಯಂಡ್ ಲೈಟ್ ಡಿಫೆಕ್ಟ್ಸ್. ಅದರೊಳಗಡೆ ಫಸ್ಟ್ ಒನ್ ಪಾಯಿಂಟ್ ಡಿಫೆಕ್ಟ್ಸ್. ಪಾಯಿಂಟ್ ಡಿಫೆಕ್ಟ್ಸ್ ಆರ್ ದಿ irregularities or deviations from ideal arrangement around a point or an atom in a crystalline substances. ಹೌದಾ? ಇಲ್ಲಿ ನಾವು ಏನು ಮಾಡೋಣ? ಫಸ್ಟ್ಗೆ ಐಡಿಯಲ್ ಕ್ರಿಸ್ಟಲ್ ತೊಗೊಳ್ಳೋಣ. ಐಡಿಯಲ್ ಕ್ರಿಸ್ಟಲ್ ಅಂತಂದರೆ ನಮ್ಗೆ ಗೊತ್ತು, ಅಲ್ಲಿ ಏನಾಗಿರ್ತಾವೆ? ಪಾರ್ಟಿಕಲ್ಸ್ ರೆಗ್ಯುಲರ್ ಅರೇಂಜ್ಮೆಂಟ್ ಇರ್ತಾವೆ ಮತ್ತು ಆರ್ಡರ್ಲಿ ಕೂಡ ಅರೇಂಜ್ಮೆಂಟ್ ಆಗಿರ್ತಾವೆ. ಹೌದಾ? ಇಲ್ಲಿ ನೋಡಿ, ಇನ್ ಐಡಿಯಲ್ ಅರೇಂಜ್ಮೆಂಟ್ನಲ್ಲಿ ಯಾವುದಾದ್ರೂ ಒಂದು ಪಾರ್ಟಿಕಲ್ ಅಥವಾ ಒಂದು ಐಟಮ್ ಮಿಸ್ ಆಗಿತ್ತು ಅಂತಂದರೆ, ಹೌದಾ, ಆ ಪಾಯಿಂಟ್ ಅಥವಾ ಆ ಅಟಮ್ ಸುತ್ತಮುತ್ತ ಒಂದು ಡಿವಿಯೇಷನ್, ಆ ಪಾಯಿಂಟ್ ಸುತ್ತ ಅಥವಾ ಆ ಅಟಮ್ ಸುತ್ತ ಏನಾಗುತ್ತೆ? ಒಂದು ಡಿವಿಯೇಷನ್ ಅಥವಾ ಒಂದು ಇರ್ರೆಗ್ಯುಲಾರಿಟಿ ಕ್ರಿಯೇಟ್ ಆಗುತ್ತೆ. ಹೌದಾ? ಇಲ್ಲಿ ನೋಡಿ, ಇದು ಫಸ್ಟ್ ಒನ್ ಈಸ್ ಪರ್ಫೆಕ್ಟ್ ಕ್ರಿಸ್ಟಲ್, ಐಡಿಯಲ್ ಕ್ರಿಸ್ಟಲ್. ಆ ಐಡಿಯಲ್ ಕ್ರಿಸ್ಟಲ್ ಒಳಗಡೆ ಏನಾಗಿತ್ತು ಅಂತಂದರೆ, ಸಪೋಸ್ ದಿಸ್ ಐಡಿಯಲ್ ಕ್ರಿಸ್ಟಲ್ ಒಳಗಡೆ ಯಾವುದಾದ್ರೂ ಒಂದು ಪಾಯಿಂಟ್ ಮಿಸ್ ಆಗಿತ್ತು ಅಂದರೆ, ಯಾವುದಾದ್ರೂ ಒಂದು ಪಾರ್ಟಿಕಲ್ ಮಿಸ್ ಆಗಿತ್ತು ಅಂದರೆ ಅಂಥ ಡಿಫೆಕ್ಟ್ ಏನಂತ ಕರಿತೀವಿ? ಪಾಯಿಂಟ್ ಡಿಫೆಕ್ಟ್ ಅಂತೇಳಿ ಕರಿತೀವಿ. ಒಂದು ಪರ್ಟಿಕ್ಯುಲರ್ ಲ್ಯಾಟೈಸ್ ಪಾಯಿಂಟ್ ಒಳಗಡೆ ಇರ್ರೆಗ್ಯುಲಾರಿಟಿನ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ? ಪರ್ಟಿಕ್ಯುಲರ್ ಒಂದೇ ಒಂದು ಲ್ಯಾಟೈಸ್ ಪಾಯಿಂಟ್ ಒಳಗಡೆ ಇರ್ರೆಗ್ಯುಲಾರಿಟಿನ ಅಬ್ಸರ್ವ್ ಮಾಡ್ತೀವಿ. ಹೌದಾ? ಪೂರ್ತಿ ಕ್ರಿಸ್ಟಲ್ ತುಂಬ ಇದೇ ರೀತಿ ಡಿಫೆಕ್ಟ್ ಇರುವುದಿಲ್ಲ. ಹೌದಾ? ಸೊ
such kind of defects are called point defects. Okay, point defects is found around atom, around a ಪಾಯಿಂಟ್ ಅಥವಾ ಅರೌಂಡ್ ಎ ಆಟಮ್. ಒಂದು ಅಟಮ್ ಅಥವಾ ಒಂದು ಸುತ್ತ, ಒಂದು ಅಟಮ್ನ ಸುತ್ತ ಒಳಗೆ ಮುತ್ತ ಏನಾಗಿತ್ತು ಒಂದು ಡಿಫೆಕ್ಟ್ ಕಂಡು ಬಂತು ಅಂದರೆ ಆ ಥರ ಡಿಫೆಕ್ಟಿಗೆ ಏನಂತ ಕರಿತೀವಿ, ಪಾಯಿಂಟ್ ಡಿಫೆಕ್ಟ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಲೈನ್ ಡಿಫೆಕ್ಟ್. ಲೈನ್ ಡಿಫೆಕ್ಟ್ಸ್ ಆರ್ ದ irregularities or deviations from ideal arrangement in entire row of lattice points. Okay, ಪಾಯಿಂಟ್ ಡಿಫೆಕ್ಟ್ ಒಳಗಡೆ ಏನಾಗ್ತಿತ್ತು, ಒಂದು ಪಾಯಿಂಟ್ ಅಷ್ಟೇ ಅಥವಾ ಅದ್ರ ಸುತ್ತಮುತ್ತ ಏನಾಗಿರ್ತಿತ್ತು, ಡಿಫೆಕ್ಟ್ ಆಗಿರ್ತಿತ್ತು. ಅಥವಾ ಒಂದು ಪಾಯಿಂಟ್ ಅಥವಾ ಒಂದು ಅಟಮ್ ಸುತ್ತಮುತ್ತ ಇರ್ರೆಗ್ಯುಲಾರಿಟಿ ಇರ್ತಿತ್ತು. ಬಟ್ ಇಲ್ಲಿ ಲೈನ್ ಡಿಫೆಕ್ಟ್ ಒಳಗಡೆ ಏನಾಗುತ್ತೆ ಅಂತಂದರೆ ಇಲ್ಲೇನಾಗುತ್ತಂದರೆ ಎಂಟೈರ್ ಲೈನ್ ಈಸ್ ಇನ್ಕ್ಲೂಡೆಡ್ ವಿತ್ ಇರ್ರೆಗ್ಯುಲಾರಿಟಿ ಆರ್ ಡಿವಿಯೇಷನ್. ಹೌದಾ, ಈ ಥರ ಡಿಫೆಕ್ಟ್ಸ್ ಏನಂತ ಕರಿತೀವಿ, ಲೈನ್ ಡಿಫೆಕ್ಟ್. ಹೌದಾ, ಇಲ್ಲಿ ಏನಾಗುತ್ತೆ ಅಂದರೆ ಒನ್ ಆಫ್ ದ ರೋ ಪಾರ್ಟಿಕಲ್ಸ್ ಆರ್ ಇರ್ರೆಗ್ಯುಲರ್ಲಿ ಅರೇಂಜ್. ಒನ್ ಆಫ್ ದ ರೋ ಪಾರ್ಟಿಕಲ್ಸ್ ಆರ್ ಇವೇನಾಗಿದ್ದಾವೆ, ಇನ್ಕ್ಲೂಡ್ ಆಗಿದ್ದಾವೆ. ಸೊ ನಾರ್ಮಲ್ ಲೆಟೈಸ್ ಒಳಗಡೆ ಒಂದು ರೋ ಬಂದು ನಡುವೆ ತೂರ್ಕೊಂಡ್ಬಿಟ್ಟಿದೆ. ಹೌದಾ, ಒನ್ ಆಫ್ ದ ರೋ ಪಾರ್ಟಿಕಲ್ಸ್ ಆರ್ ಇರ್ರೆಗ್ಯುಲರ್ಲಿ ಅರೇಂಜ್. ಇಲ್ಲಿ ಎಂಟೈರ್ ರೋ ಇರ್ರೆಗ್ಯುಲರ್ ಆಗಿದೆ. ಸೊ ಸಚ್ ಟೈಪ್ ಆಫ್ ಡಿಫೆಕ್ಟ್ ಈಸ್ ಕಾಲ್ಡ್ ಲೈನ್ ಡಿಫೆಕ್ಟ್. ಹೌದಾ, ಒಂದು ಲೈನ್ ಪೂರ್ತಿ ಇರ್ರೆಗ್ಯುಲರ್ಲಿ ಆಗಿ ಅರೇಂಜ್ಮೆಂಟ್ ಆಗಿದೆ, ಅದು ಬಂದು ಏನಾಗಿದೆ, ಕ್ರಿಸ್ಟಲ್ ಲೆಟರ್ಸ್ ಒಳಗಡೆ ತೂರ್ಕೊಂಡಿದೆ. ಹೌದಾ, ಈ ಥರ ಅರೇಂಜ್ಮೆಂಟ್ ಇದ್ದರೆ ಅದು ಲೈನ್ ಡಿಫೆಕ್ಟ್. ಹೌದಾ, ನೆಕ್ಸ್ಟ್ ಒನ್, point defects can be classified into 3 types: stoichiometric defects, impurity defects and non-stoichiometric defects. Stoichiometric defects, these are the point defects. ಅಂದರೆ ಈ ಚಾಪ್ಟರ್ ತುಂಬ ನಾವೇನು ಮಾಡ್ತೀವಿ, ಇನ್ ದಿಸ್ ಚಾಪ್ಟರ್ ವಿ ಓನ್ಲಿ ಫೋಕಸ್ ಆನ್ ಪಾಯಿಂಟ್ ಡಿಫೆಕ್ಟ್ಸ್. ಪಾಯಿಂಟ್ ಡಿಫೆಕ್ಟ್ ಮಾತ್ರ ಸ್ಟಡಿ ಮಾಡ್ತೀವಿ. ಓಕೆ, ರೈಟ್. ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ಸ್ ಅದರೊಳಗಡೆ ದೀಸ್ ಆರ್ ದಿ ಪಾಯಿಂಟ್ ಡಿಫೆಕ್ಟ್ಸ್ ದ್ಯಾಟ್ ಡು ನಾಟ್ ಡಿಸ್ಟರ್ಬ್ ದ ಸ್ಟೈಕಿಯೋಮೆಟ್ರಿ ಆಫ್ ದ ಸಾಲಿಡ್. ಸ್ಟೈಕಿಯೋಮೆಟ್ರಿ ಆಫ್ ದ ಸಾಲಿಡನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಹೌದಾ, ಸ್ಟೈಕಿಯೋಮೆಟ್ರಿ ಮೀನ್ಸ್ ಅಂದರೆ ಈ ಥರ ಡಿಫೆಕ್ಟ್ಸ್ ಏನು ಮಾಡೋದಿಲ್ಲ ಅಂತಂದರೆ ಸ್ಟೈಕಿಯೋಮೆಟ್ರಿ ಆಫ್ ದ ಸಾಲಿಡ್ಸ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಸ್ಟೈಕಿಯೋಮೆಟ್ರಿ ಮೀನ್ಸ್ ಎವ್ರಿ ಕಾಂಪೌಂಡ್ ಕನ್ಸಿಸ್ಟಿಂಗ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ದೋಸ್ ಆರ್ ಕಂಬೈನ್ಡ್ ಇನ್ ಡೆಫಿನೆಟ್ ಪ್ರಪೋರ್ಷನ್. ಆಲ್ ಎಲಿಮೆಂಟ್ಸ್ ಅಥವಾ ಕಂಪೌಂಡ್ಸ್ ಫಾರ್ಮ್ ಮಾಡುವಾಗ, ಎಲ್ಲ ಎಲಿಮೆಂಟ್ಸು ಕಂಪೌಂಡ್ಸ್ ಫಾರ್ಮ್ ಮಾಡುವಾಗ ಒಂದು ಸ್ಪೆಸಿಫಿಕ್ ಪ್ರಪೋರ್ಷನಲ್ಲಿ ಕಂಬೈನ್ ಆಗಿರುತ್ತೆ. ಸಪೋಸ್ H2O ನೋಡಿ, ಇಲ್ಲಿ H2O ತೊಗೊಳ್ರಿ. H2O ಇದು ಕಂಬೈನ್ ಆಗಬೇಕಾಗಿತ್ತಂದ್ರೆ ಏನಿತ್ತು, 2 atoms ಆಫ್ ಹೈಡ್ರೋಜನ್ ಆ್ಯಂಡ್ 1 atom ಆಫ್ ಆಕ್ಸಿಜನ್ನಿಂದ ಕಂಬೈನ್ ಆಗಿದೆ. ಕಂಬೈನ್ ಆಗಿ ಏನಾಗಿದೆ, ಒಂದು ಸ್ಪೆಸಿಫಿಕ್ ರೇಷಿಯೋದೊಳಗೆ ಕಂಬೈನ್ ಆಗಿ ಅದೇನು ಮಾಡಿದೆ, ಒಂದು ಕಾಂಪೌಂಡನ್ನು ಫಾರ್ಮೇಷನ್ ಮಾಡಿದೆ. ಅದೇ NaCl ತೊಗೊಳ್ಳಿ, NaCl 1:1 ರೇಷಿಯೋದೊಳಗಡೆ ಇದೆ. ಹೌದಾ, ಸೋಡಿಯಮ್ದು 1 atom ಇದೆ, ಕ್ಲೋರಿನ್ ಕೂಡ 1 atom ಇದೆ. ಇದರದ್ದು ಏನಾಯಿತು, ಸ್ಪೆಸಿಫಿಕ್ ಪ್ರಪೋರ್ಷನು 1:1. ಓಕೆ, ಇಯರ್ ನೋಡಿ, ಈ ಥರ ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ ಒಳಗಡೆ ಏನಾಗುತ್ತೆ ಅಂತಂದರೆ, ಸಪೋಸ್ ದಿಸ್ ಕ್ರಿಸ್ಟಲ್ ಇದೇನಿದೆ ಪ್ರಪೋರ್ಷನ್ 1:1 ಇದೆ. ಈ NaCl ಕ್ರಿಸ್ಟಲ್ನಲ್ಲಿ ಏನಾದರೂ ಡಿಫೆಕ್ಟ್ ಬಂತು ಅಂತಂದರೆ ಆಗ NaCl ಪ್ರಪೋರ್ಷನ್ 1:1 ಇರುತ್ತೆ. ನಾರ್ಮಲ್ ಕ್ರಿಸ್ಟಲ್ ಒಳಗಡೆ ಕೂಡ 1:1 ಇರುತ್ತೆ. ಸಪೋಸ್ ಅದರೊಳಗಡೆ ಏನಾದರೂ ಡಿಫೆಕ್ಟ್ ಇತ್ತು ಅಂದರೆ ಅದರೊಳಗಡೆ ಪ್ರಪೋರ್ಷನ್ ಕೂಡ 1:1 ಇರುತ್ತೆ. ಹೌದಾ, ಸ್ಟೈಕಿಯೋಮೆಟ್ರಿ ವಿಲ್ ನಾಟ್ ಡಿಸ್ಟರ್ಬ್, ಸ್ಟೈಕಿಯೋಮೆಟ್ರಿ ವಿಲ್ ರಿಮೇನ್ಸ್ ಸೇಮ್. ಸಚ್ ಟೈಪ್ ಆಫ್ ಡಿಫೆಕ್ಟ್ಸ್ ಆರ್ ಕಾಲ್ಡ್ ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ಸ್. ಹೌದಾ, ಸಪೋಸ್ ನಾನು ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ.
FeO ಐರನ್ ಆಕ್ಸೈಡನ್ನು ತೊಗೋತೀನಿ, ಹೌದಾ? ಅದು 1:1 ರೇಷಿಯೋದೊಳಗಡೆ ಇದೆ ಕ್ರಿಸ್ಟಲ್. ಓಕೆ, ಸಪೋಸ್ ಇದರೊಳಗಡೆ ಏನಾದರೂ ಡಿಫೆಕ್ಟ್ಸ್ ಬಂತು ಅಂದರೆ, FeO ಒಳಗಡೆ ಏನಾದರೂ ಡಿಫೆಕ್ಟ್ ಬಂತು ಅಂದರೆ ಅದೇನಾಗುತ್ತೆ ಅಂದರೆ 0.92:1. ಅಥವಾ ಇನ್ನೊಂದು ತೊಗೊಳ್ಳೋಣ, FeO ಇದರೊಳಗಡೆ ಡಿಫೆಕ್ಟೆಡ್ ಕ್ರಿಸ್ಟಲ್ ಒಳಗಡೆ 0.95:1, ಹೌದಾ? ಇಲ್ಲಿ ನೋಡಿರಿ, ಸಪೋಸ್ ಏನಾದರೂ ಡಿಫೆಕ್ಟ್ ಬಂತು ಅಂದರೆ, ಈ ಥರ ಕ್ರಿಸ್ಟಲ್ ಒಳಗಡೆ ಏನಾದರೂ ಡಿಫೆಕ್ಟ್ ಬಂತಂದರೆ ಸ್ಟೈಕ್ಯೋಮೆಟ್ರಿಕ್ ರೇಷಿಯೋ ಚೇಂಜ್ ಆಗುತ್ತೆ, ಹೌದಾ? ಸೊ ಸ್ಟೈಕ್ಯೋಮೆಟ್ರಿಕ್ ರೇಷಿಯೋ ಚೇಂಜ್ ಆಯಿತು ಅಂತಂದರೆ ಅವಕ್ಕೇನು ಕರಿತೀವಿ? ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತೇಳಿ ಕರಿತೀವಿ, ಹೋಗ್ತೀವಿ, ಹೌದಾ? ಏನಾಗುತ್ತೆ? ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಒಳಗಡೆ ಸ್ಟೈಕ್ಯೋಮೆಟ್ರಿಕ್ ರೇಷಿಯೋಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ 1:1 ಇದೆ, 0.9:1 ಇದೆ, 0.95:1 ಇದೆ, ಹೌದಾ? ಸ್ಟೈಕ್ಯೋಮೆಟ್ರಿಕ್ ಪ್ರಪೋರ್ಷನ್ ಡಿಸ್ಟರ್ಬ್ ಆದರೆ, ಸ್ಟೈಕ್ಯೋಮೆಟ್ರಿಕ್ ಪ್ರಪೋರ್ಷನ್ಸ್ ಡಿಸ್ಟರ್ಬ್ ಆದರೆ ಅಂಥ ಡಿಫೆಕ್ಟ್ಸ್ಗೆ ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಅಂತೇಳಿ ಕರಿತಾ ಹೋಗ್ತೀವಿ. ದೀಸ್ ಆರ್ ಆಲ್ಸೋ ಕಾಲ್ಡ್ ಇಂಟ್ರೆನ್ಸಿಕ್ ಆರ್ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಅಂತೇಳಿ ಕರಿತೀವಿ. ಯಾಕಂದರೆ ದೀಸ್ ಆರ್ ಯೂಶುವಲಿ ಅರೈಸ್ಡ್ ಡ್ಯೂರಿಂಗ್ ಹೀಟಿಂಗ್. ಹೀಟ್ ಮಾಡುವಾಗ ಇಂಥ ಡಿಫೆಕ್ಟ್ಸನ್ನ ನೀವು ನೋಡ್ಬೋದು. ಓಕೆ, ಸ್ಟೈಕ್ಯೋಮೆಟ್ರಿಕ್ defects are further classified into two types: vacancy defects and interstitial defects. Vacancy defect: when some of the lattice sites are vacant, the crystal is said to have vacancy defect. ಹೌದಾ? ಈಗ ಐಡಿಯಲ್ ಕ್ರಿಸ್ಟಲ್ ಒಳಗಡೆ ಏನಾಗಿರ್ತದೆ? ಪಾರ್ಟಿಕಲ್ಸು ಆರ್ಡರ್ಲಿ ಅರೇಂಜ್ಮೆಂಟ್ ಆಗಿರ್ತಾವೆ, ಹೌದಾ? ರೆಗ್ಯುಲರ್ ಅರೇಂಜ್ಮೆಂಟ್ ಕೂಡ ಇರುತ್ತೆ. ಸಪೋಸ್ ಆ ಐಡಿಯಲ್ ಅರೇಂಜ್ಮೆಂಟ್ ಒಳಗಡೆ ಯಾವುದಾದ್ರೂ ಕ್ರಿಸ್ಟಲ್ ಲ್ಯಾಟೈಸ್ ಅಥವಾ ಕ್ರಿಸ್ಟಲ್ ಲ್ಯಾಟೈಸ್ ಸೈಟ್ಸ್ ಏನಾದರೂ ಖಾಲಿ ಉಳಿದು ಅಂದರೆ, ಖಾಲಿ ಇದ್ದು ಅಂದರೆ, ಆಗ ಆ ಕ್ರಿಸ್ಟಲ್ಗೆ ವ್ಯಾಕೆನ್ಸಿ ಡಿಫೆಕ್ಟ್ ಅಂತೇಳಿ ಕರಿತೀವಿ. ಸಪೋಸ್ ಐಡಿಯಲ್ ಇತ್ತಂದರೆ ಇಲ್ಲಿ ಒಂದು ಎರಡು ಐಟಮ್ಸ್ ಇರಬೇಕಾಗಿತ್ತು, ಬಟ್ ಏನಾಗಿತ್ತು ಅಂದರೆ ಡಿಫೆಕ್ಟ್ ಇರೋದ್ರಿಂದ ಇವು ಎರಡು ಸೈಟ್ಸ್ ಖಾಲಿ ಉಳಿದಿದ್ದಾವೆ, ಹೌದಾ? ಲ್ಯಾಟೈಸ್ ಸೈಟ್ಸ್ ವ್ಯಾಕೆಂಟ್ ಇದ್ದು ಅಂದರೆ ಆ ಥರ ಕ್ರಿಸ್ಟಲ್ಸ್ಗೆ ಏನಂತ ಕರಿತೀವಿ? ವ್ಯಾಕೆನ್ಸಿ ಡಿಫೆಕ್ಟ್. ವ್ಯಾಕೆನ್ಸಿ ಮೀನ್ಸ್ ಎಂಟಿ, ಹೌದಾ? ದ ಎಂಟಿ ಐಡಿಯಲ್ ಅರೇಂಜ್ಮೆಂಟ್ನಲ್ಲಿ ಪಾರ್ಟಿಕಲ್ಸ್ ಆರ್ಡರ್ಲಿ ಅರೇಂಜ್ಮೆಂಟ್ ಇರ್ತವೆ, ಬಟ್ ಕೆಲವೊಂದು ಪಾರ್ಟಿಕಲ್ಸ್ ಮಿಸ್ ಆಗಿರ್ತವೆ, ಅಂಥದಕ್ಕೆ ವ್ಯಾಕೆನ್ಸಿ ಡಿಫೆಕ್ಟ್ ಅಂತೇಳಿ ಕರಿತೀವಿ. ಓಕೆ, when vacancy defect arises in crystal, density of a substance ಏನಾಗುತ್ತೆ? ಡಿಕ್ರೀಸಸ್. ಡೆನ್ಸಿಟಿ ಆಫ್ ಅ ಸಬ್ಸ್ಟೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂತ ಅಂತಂದರೆ ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಕಡಿಮೆ ಆಗಿದಾವೆ, ಹೌದಾ? ಎರಡು ಪಾರ್ಟಿಕಲ್ಸ್ ಕಡಿಮೆ ಇದಾವೆ ಅಂದರೆ ಇಲ್ಲಿ ಎರಡು ವೇಕೆನ್ಸಿ ಸೈಟ್ಸ್ ಅದಾವೆ, ಹಾಗಾಗಿ ಎರಡು ಪಾರ್ಟಿಕಲ್ಸ್ ಕಡಿಮೆ ಆಗಿದಾವೆ. ಸೊ ಪಾರ್ಟಿಕಲ್ಸ್ ಕಡಿಮೆ ಆದ್ರಂದರೆ ಮಾಸ್ ಕೂಡ ಕಡಿಮೆ ಆಗುತ್ತೆ. ದಟ್ಸ್ ವೈ ಡೆನ್ಸಿಟಿ ಡಿಕ್ರೀಸಸ್. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ವೇಕೆನ್ಸಿ ಡಿಫೆಕ್ಟ್ ಒಳಗಡೆ ಡೆನ್ಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವೆನ್ ದ ಸಬ್ಸ್ಟೆನ್ಸ್ ಈಸ್ ಹೀಟೆಡ್ ದೆನ್ ದಿಸ್ ಟೈಪ್ ಆಫ್ ಡಿಫೆಕ್ಟ್ ಅರೈಸಸ್. ಈ ಥರ ಡಿಫೆಕ್ಟ್ ಯಾವಾಗ ರೈಸ್ ಆಗ್ತಾವಂತಂದರೆ ಸಬ್ಸ್ಟೆನ್ಸನ್ನು ಹೀಟ್ ಮಾಡಿದಾಗ ವೇಕೆನ್ಸಿ ಡಿಫೆಕ್ಟ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್, ಹೌದಾ? ಓಕೆ, ವೆನ್ some constituent particles occupy an interstitial site, the crystal is said to have interstitial defect. ಹೌದಾ? ಓಕೆ, ರೈಟ್. ಈಗ ನೋಡಿ, ಒಂದು ಐಡಿಯಲ್ ಕ್ರಿಸ್ಟಲ್ ಇತ್ತು ಅಂತಂದರೆ ಅದರೊಳಗಡೆ ಏನಾಗಿರ್ತವೆ? ಆರ್ಡರ್ ಅರೇಂಜ್ಮೆಂಟ್ ಆಗಿರ್ತವೆ, ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇರುತ್ತೆ, ಹೌದಾ? ಸೊ ಈ ಆರ್ಡರ್ಲಿ ಅರೇಂಜ್ಮೆಂಟ್ ಒಳಗಡೆ
space between these atoms is called interstitial site. ಈ ಸ್ಪೇಸ್ಗೆ ಏನಂತ ಕರಿತೀವಿ? ಇಂಟರ್ಸ್ಟಿಷಿಯಲ್ ಸೈಟ್ ಅಥವಾ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತೇಳಿ ಕರಿತೀವಿ. ಹೌದಾ? ಇಯರ್ ಇನ್ ಅ ಕ್ರಿಸ್ಟಲ್ ಲ್ಯಾಟಿಸ್ ಎನಿ ಪಾರ್ಟಿಕಲ್ ಆಕ್ಯುಪೈಸ್ ದ ಇಂಟರ್ಸ್ಟಿಷಿಯಲ್ ಸೈಟ್. ಅಂದರೆ ಯಾವುದಾದ್ರೂ ಒಂದು ಪಾರ್ಟಿಕಲ್ ಬಂದುಬಿಟ್ಟು ಈ ಥರ ಗ್ಯಾಪ್ ಒಳಗಡೆ ಬಂದು ಕೂತ್ಕೊಂಡ್ಬಿಟ್ರೆ, ಇಲ್ಲಿ ಕಾಣಿಸುತ್ತಲ್ಲ, ಈಗ ಏನು ಕರಿತೀವಿ? ಇಂಟರ್ಸ್ಟಿಷಿಯಲ್ ಸೈಟ್ಸ್. ಇಲ್ಲಿ ಬಂದು ಅಕ್ಯುಪೈ ಮಾಡ್ಕೊಂಡ್ಬಿಟ್ರೆ, ಈ ಥರ ಬಂದು ಇಲ್ಲಿ ಬಂದು ಅಕ್ಯುಪೈ ಮಾಡ್ಕೊಂಡ್ಬಿಟ್ರೆ ಆ ಥರ ಏನಂತ ಕರಿತೀವಿ? ಆ ಥರ ಡಿಫೆಕ್ಟ್ಸ್ಗೆ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ಸ್. ಇಲ್ಲಿ ಸ್ಟ್ರಕ್ಚರ್ ಒಳಗಡೆ ನೋಡಿ, ಇದು ಆರ್ಡರ್ಲಿ ಅರೇಂಜ್ಮೆಂಟ್ ಅದಾವೆ ಇಲ್ಲಿ ಪಾರ್ಟಿಕಲ್ಸ್. ಬಟ್ ಇಲ್ಲಿ ಎರಡು ಪಾರ್ಟಿಕಲ್ಸ್ ಏನಾಗಿದ್ದಾವೆ? ಎರಡು ಪಾರ್ಟಿಕಲ್ಸ್ ರೆಡ್ ಕಲರಿಂದ ತೋರಿಸಿದೆ. ಅವು ಏನಾಗಿದ್ದಾವೆ? ಇಂಟರ್ಸ್ಟಿಷಿಯಲ್ ಸೈಟ್ಸ್ ಒಳಗಡೆ ಅಕ್ಯುಪೈ ಮಾಡ್ಕೊಂಡಿದ್ದಾವೆ. ಹೌದಾ? ಈ ಥರ ಡಿಫೆಕ್ಟ್ಸ್ ಏನಂತ ಕರಿತಾ ಹೋಗ್ತೀವಿ? ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ಸ್. The empty space which is present between the particles is called interstitial site. If any particle occupy interstitial site, ನಾವು ಅದನ್ನು ಏನಂತ ಕರಿತೀವಿ? That type of defect is called interstitial defect. Interstitial defect ಅಂತೇಳಿ ಕರಿತಾ ಹೋಗ್ತೀವಿ. ಹೌದಾ? ಇಲ್ಲಿ ಡೆನ್ಸಿಟಿ ಏನಾಗುತ್ತೆ? ಡೆನ್ಸಿಟಿ ಆಬ್ವಿಯಸ್ಲಿ ಹೆಚ್ಚಾಗುತ್ತೆ. ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ಪಾರ್ಟಿಕಲ್ಸ್ ಆ್ಯಡ್ ಆಗಿದ್ದಾವೆ. ಈ ಕ್ರಿಸ್ಟಲ್ ಲ್ಯಾಟಿಸ್ ಒಳಗಡೆ ಎಕ್ಸ್ಟ್ರಾ 2 ಪಾರ್ಟಿಕಲ್ಸ್ ಆ್ಯಡ್ ಆಗಿದ್ದಾವೆ. ಹೌದಾ? ಸೊ ಎಕ್ಸ್ಟ್ರಾ ಪಾರ್ಟಿಕಲ್ಸ್ ಆ್ಯಡ್ ಆಗಿದ್ದಾವೆ ಅಂತಂದರೆ ಏನಾಗುತ್ತೆ? ಮಾಸ್ ಹೆಚ್ಚಾಗುತ್ತೆ. ಹೌದಾ? ಮಾಸ್ ಹೆಚ್ಚಾಯಿತು ಅಂತಂದರೆ ಡೆನ್ಸಿಟಿ ಆಬ್ವಿಯಸ್ಲಿ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸಸ್ ಇನ್ಕ್ರೀಸಸ್. ಇಂಟರ್ಸ್ಟಿಷಿಯಲ್ ಡೆಫೆಕ್ಟ್ ಒಳಗಡೆ ಡೆನ್ಸಿಟಿ ಏನಾಗುತ್ತೆ? ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ವೇಕೆನ್ಸಿ ಡಿಫೆಕ್ಟ್ ಆ್ಯಂಡ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ಸ್ ಆರ್ ಫೌಂಡ್ ಇನ್ ನಾನ್ ಅಯಾನಿಕ್ ಸಾಲಿಡ್ಸ್. ಇವೆರಡು ಎಫೆಕ್ಟ್ಸು ಎಲ್ಲಿ ಕಾಣಿಸ್ತಾವೆ ಅಂತಂದರೆ ನಾನ್ ಅಯಾನಿಕ್ ಸಾಲಿಡ್ಸ್ ಒಳಗಡೆ ಕಂಡು ಬರ್ತವೆ. ನೆಕ್ಸ್ಟ್ ಒನ್, ಡಿಫೆಕ್ಟ್ಸ್ ಇನ್ ಅಯಾನಿಕ್ ಸಾಲಿಡ್ಸ್. ಅಯಾನಿಕ್ ಸಾಲಿಡ್ಸ್ ಒಳಗಡೆ ಡಿಫೆಕ್ಟ್ಸ್ ಯಾವ್ಯಾವ ಇರ್ತಾವೆ ನೋಡೋಣ. ಓಕೆ, ಅಯಾನಿಕ್ ಸಾಲಿಡ್ಸ್ ಮಸ್ಟ್ ಆಲ್ವೇಸ್ ಮೇಂಟೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. ಇವೇನು ಮಾಡ್ತಾವೆ ಅಂದರೆ ಆಲ್ವೇಸ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡ್ತಾವೆ. ಓಕೆ, ಈಗ ನೋಡಿ, ಇನ್ ಕೇಸ್ ಆಫ್ ಅಯಾನಿಕ್ ಸಾಲಿಡ್ಸ್, ಅಯಾನಿಕ್ ಸಾಲಿಡ್ಸ್ ಒಳಗಡೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡಬೇಕು. ಯಾವ ಥರ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡಬೇಕಂದ್ರೆ, ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್. ಹೌದಾ? ಇವು ಎರಡು ಚಾರ್ಜಸನ್ನು ಈಕ್ವಲ್ ಮಾಡಿದಾಗ ಅದು ಏನಾಗುತ್ತೆ ಅಂದರೆ ನಮ್ಗೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಓಕೆ, ಎರಡು ಚಾರ್ಜಸ್ ಈಕ್ವಲ್ ಇದ್ವು ಅಂದರೆ ನ್ಯೂಟ್ರಾಲಿಟಿ ಏನಾಗುತ್ತಾ? ಮೇಂಟೈನ್ ಆಗುತ್ತಾ ಹೋಗುತ್ತೆ. ಓಕೆ, ಇಯರ್ ಇನ್ ಅಯಾನಿಕ್ ಸಾಲಿಡ್ಸ್ ಶೋ ಫ್ರೆಂಕೆಲ್ ಆ್ಯಂಡ್ ಸ್ಕಾಟ್ಕಿ ಡಿಫೆಕ್ಟ್ಸ್. ಅಯಾನಿಕ್ ಸಾಲಿಡ್ಸ್ ಒಳಗಡೆ ಮತ್ತೆ ಎರಡು ಡಿಫೆಕ್ಟ್ಸ್ ಬರ್ತಾವೆ, ಫ್ರೆಂಕೆಲ್ ಆ್ಯಂಡ್ ಸ್ಕಾಟ್ಕಿ. ಅದರೊಳಗೆ ಫಸ್ಟ್ ಒನ್ ಫ್ರೆಂಕೆಲ್ ಡಿಫೆಕ್ಟ್. ದ ಸ್ಮಾಲರ್ ಅಯಾನ್ ಈಸ್ dislocated from its normal site to interstitial site. This is also known as dislocation effect. ಫ್ರೆಂಕೆಲ್ ಡಿಫೆಕ್ಟಿಗೆ ಡಿಸ್ಲೊಕೇಶನ್ ಡಿಫೆಕ್ಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ಓಕೆ, ವಿ ನೋ ದ್ಯಾಟ್ anions are bigger ions, cations are smaller ions. ಓಕೆ, ಇಲ್ಲಿ ಐಡಿಯಲ್ ಅರೇಂಜ್ಮೆಂಟ್ ಯಾವ ಥರ ಇರುತ್ತೆ? ಕ್ರಿಸ್ಟಲ್ ಒಳಗಡೆ ಆರ್ಡರ್ ಅರೇಂಜ್ಮೆಂಟ್ ಆಗಿರ್ತದೆ, ರೆಗ್ಯುಲರ್ ಅರೇಂಜ್ಮೆಂಟ್ ಆಗ್ತಾ ಇರುತ್ತೆ. ಹಿಯರ್ ಇನ್ ದಿಸ್ ಫ್ರೆಂಕೆಲ್ ಡಿಫೆಕ್ಟ್, ಒನ್ ಕ್ಯಾಟಯಾನ್ ಈಸ್ ಡಿಸ್ಲೊಕೇಟೆಡ್ ಫ್ರಾಮ್ ಇಟ್ಸ್ ನಾರ್ಮಲ್ ಸೈಟ್ ಟು ಇಂಟರ್ಸ್ಟಿಷಿಯಲ್ ಸೈಟ್. ಇಲ್ಲಿ ನೋಡಿ, ಸೆಕೆಂಡ್ ರೋ ಒಳಗಡೆ ಏನಾಗಿದೆ? ಕ್ಯಾಟಯಾನ್ ಆ್ಯಕ್ಚುಲಿ ಈ ಪ್ಲೇಸ್ ಒಳಗಡೆ ಇತ್ತು, ಅದೇನಾಗಿತ್ತು ಅಂತಂದರೆ ಡಿಫೆಕ್ಟ್ ಆಗಿರೋದ್ರಿಂದ ಈ ಪ್ಲೇಸ್ ಬಿಟ್ಟು ಸ್ಮಾಲರ್ ಕ್ಯಾಟಯಾನ್ ಈಸ್ ಡಿಸ್ಲೊಕೇಟೆಡ್ ಅಥವಾ ಈಸ್ ಮೂವ್ಡ್ ಫ್ರಾಮ್ ಇಟ್ಸ್
ಒರಿಜಿನಲ್ ಸೈಟ್ ತನ್ನ ಒರಿಜಿನಲ್ ಜಾಗ ಬಿಟ್ಟು ಅದೇನು ಮಾಡುತ್ತಂದರೆ ಇಂಟರ್ಸ್ಟೀಷಿಯಲ್ ಸೈಟ್ ಅಲ್ಲಿಗೆ ಏನಾಗುತ್ತೆ ಅಂದರೆ ಮೂವ್ ಆಗುತ್ತೆ. ಈ ಥರ ಡಿಫೆಕ್ಟ್ ಏನಂತ ಕರಿತೇವೆ? ಫ್ರಂಕೆಲ್ ಡಿಫೆಕ್ಟ್ ಅಥವಾ ಡಿಸ್ಲೊಕೇಶನ್ ಡಿಫೆಕ್ಟ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ಇಲ್ಲಿ ಏನಾಗುತ್ತೆ? ಡೆನ್ಸಿಟಿ ಚೇಂಜ್ ಆಗೋದಿಲ್ಲ. ಯಾಕಂತಂದರೆ ಇದರೊಳಗಡೆ ಈ ಕ್ರಿಸ್ಟಲ್ ಒಳಗಡೆ ಎಷ್ಟು ಆಟಮ್ಸ್ ಇದು ಅಷ್ಟೇ ಆಟಮ್ಸ್ ಇದಾವೆ, ಹೆಚ್ಚು ಆಗಿಲ್ಲ ಕಡಿಮೆನೂ ಆಗಿಲ್ಲ, ಜಸ್ಟ್ ಡಿಸ್ಲೊಕೇಶನ್ ಆಗಿದೆ ಅಂದರೆ ಪ್ಲೇಸ್ ಚೇಂಜ್ ಆಗಿದೆ ಅಷ್ಟೇ. ಹೌದಾ? ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ರಿಮೇನ್ಸ್ ಸೇಮ್, ಸೊ ಮಾಸ್ ಆಫ್ ದ ಈಸ್ ಸೇಮ್, ಸೊ ಡೆನ್ಸಿಟಿ ಆಲ್ಸೋ ರಿಮೇನ್ಸ್ ಸೇಮ್. ಸೊ ಇದು ಏನೂ ಚೇಂಜಸ್ ಆಗೋದಿಲ್ಲ. ಹೌದಾ? ಓಕೆ. ಆ್ಯಂಡ್ ದಿಸ್ ಡಿಫೆಕ್ಟ್ಸ್ ಆರ್ ಆಲ್ಸೋ ಫೌಂಡ್ ಇನ್ ionic solids, ionic substances in which there is a large difference in size of ions. ಹೌದಾ? ಯಾಕೆ ಸೈಜ್ ಡಿಫ್ರೆನ್ಸ್ ಇರಬೇಕಪ್ಪ ಅಂತಂದರೆ ಸೈಜ್ ಕಡಿಮೆ ಇತ್ತು ಅಂತಂದರೆ ಏನಾಗುತ್ತೆ ಇಂಟರ್ಸ್ಟೀಷಿಯಲ್ ಸೈಟ್ಸ್ಗೆ ಈಸಿಲಿ ಅಕ್ಯುಪೈ ಮಾಡ್ಕೋಬೋದು. ಹೌದಾ? ಆಟಮ್ದು ಸೈಜ್ ಸಣ್ಣದಿತ್ತು ಅಂತಂದರೆ ಇಂಟರ್ಸ್ಟೀಷಿಯಲ್ ಸೈಟ್ನ ಈಸಿಯಾಗಿ ಆಕ್ಯುಪೈ ಮಾಡ್ಕೋಬೋದು. ಹಾಗಾಗಿ ಡಿಫ್ರೆನ್ಸ್ ಇನ್ ಸೈಜ್ ಇರಬೇಕಾಗುತ್ತೆ. ಓಕೆ, ರೈಟ್. ದಿಸ್ ಟೈಪ್ ಆಫ್ ಡಿಫೆಕ್ಟ್ ಈಸ್ ಕಾಲ್ಡ್ ಫ್ರಂಕೆಲ್ defect. Next one is Schottky defect. This defect arises due to missing of equal number of cations and anions. ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ ಮತ್ತು ಈಕ್ವಲ್ ನಂಬರ್ ಆಫ್ ಆ್ಯನಯಾನ್ಸ್ ಮಿಸ್ ಆದರೆ ಈ ಥರ ಡಿಫೆಕ್ಟ್ ಏನಂತ ಕರಿತೀವಿ? ಸ್ಕಾಟ್ಕಿ ಡಿಫೆಕ್ಟ್ ಅಂತೇಳಿ ಕರಿತೇವೆ. ಹೌದಾ? ಇಲ್ಲಿ ಸ್ಟ್ರಕ್ಚರ್ ಇದೆ. ಹೌದಾ? ಇಲ್ಲಿ ಏನಿದೆ? ಕ್ಯಾಟಯಾನ್ ಎ ಇಂದ ರಿಪ್ರೆಸೆಂಟ್ ಮಾಡಿದ್ದಾರೆ, ಆ್ಯನಯನ್ ಬಿ ಇಂದ ರಿಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ? ಎಷ್ಟು ಆ್ಯನಯನ್ಸ್ ಮಿಸ್ಸಿಂಗ್ ಆಗಿದವು? ಯೆಲ್ಲೋ ಕಲರ್ದು ಆ್ಯನಯನ್ಸ್, ಇಲ್ಲಿ ಒಂದು ಆ್ಯನಯನು, ಇಲ್ಲಿ ಒಂದು ಎರಡು ಆ್ಯನಯನು ಮಿಸ್ಸಿಂಗ್ ಆಗಿದೆ. ಸೊ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಎರಡು ಆ್ಯನಯನ್ ಮಿಸ್ ಆಗಿದ್ದರೆ ಏನು ಮಾಡಬೇಕು? ಕಾಂಪ್ಲಿಮೆಂಟ್ ಆಗಿ ಎರಡು ಕ್ಯಾಟಯನ್ ಕೂಡ ಮಿಸ್ ಆಗಬೇಕು. ಹೌದಾ? ಯಾಕಂದರೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡಬೇಕು. ಹೌದಾ? ಸೊ ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ಸ್ ಆ್ಯಂಡ್ ಈಕ್ವಲ್ ನಂಬರ್, ಎರಡಂತಂದರೆ ಅಲ್ಲ, ಎರಡೇ ತೊಗೋಬೇಕಂತೇನಿಲ್ಲ, ಬಟ್ ಈಕ್ವಲ್ ನಂಬರ್. ಒಂದು ಕ್ಯಾಟಯಾನ್ ಮಿಸ್ ಆಗಿತ್ತು ಅಂದರೆ ಸ್ವಲ್ಪ ಸೈಮಲ್ಟೇನಿಯಸ್ ಆಗಿ ಒಂದು ಆ್ಯನಯನ್ ಮಿಸ್ ಆಗಿರುತ್ತೆ ಈ ಥರ ಡಿಫೆಕ್ಟ್ ಒಳಗಡೆ. ಸೊ ಇನ್ ದಿಸ್ ಡಯಾಗ್ರಾಮ್ 2 cations are missing, so 2 anions are also missing. ಹೌದಾ? ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ಸ್ ಆ್ಯಂಡ್ ಆ್ಯನಯನ್ಸ್ ಆರ್ ಮಿಸ್ ಆದಾಗ ಈ ಥರ ಡಿಫೆಕ್ಟ್ ರೈಸ್ ಆಗ್ತದೆ. ಹೌದಾ? ಓಕೆ, ದಿಸ್ ಟೈಪ್ ಆಫ್ ಡಿಫೆಕ್ಟ್ ಈಸ್ ಕಾಲ್ಡ್ ಸ್ಕಾಟ್ಕಿ ಡಿಫೆಕ್ಟ್. ಹೌದಾ? ಇಲ್ಲಿ ಡೆನ್ಸಿಟಿ ಏನಾಗ್ಬೋದು? ಹೌದಾ? ಇಲ್ಲಿ ಪಾರ್ಟಿಕಲ್ ರಿಮೂವ್ ಆಗಿದಾವೆ. ಇಲ್ಲಿ ಏನಾಗಿದೆ? 4 ಪಾರ್ಟಿಕಲ್ಸ್ ರಿಮೂವ್ ಆಗಿದೆ. ಪಾರ್ಟಿಕಲ್ಸ್ ಏನಾಗಿದೆ? ಕಡಿಮೆ ಆಗಿದೆ. ಸೊ ಪಾರ್ಟಿಕಲ್ಸ್ ಕಡಿಮೆ ಆಯಿತು ಅಂತಂದರೆ ಮಾಸ್ ಕೂಡ ಕಡಿಮೆ ಆಗುತ್ತೆ. ಹೌದಾ? ಮಾಸ್ ಕಡಿಮೆ ಆಗುತ್ತೆ ಅಂದರೆ ಆಬ್ವಿಯಸ್ಲಿ ಡೆನ್ಸಿಟಿ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹೌದಾ? ಈ ಥರ ಡಿಫೆಕ್ಟಿಗೆ ಏನಂತ ಕರಿತೀವಿ? ಸ್ಕಾಟ್ಕಿ ಡಿಫೆಕ್ಟ್. ಸ್ಕಾಟ್ಕಿ ಡಿಫೆಕ್ಟ್ ಒಳಗಡೆ ಡೆನ್ಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. Schottky defects is shown by ionic substances in which cations and anions are almost similar sizes. Okay, right. But ಒಂದು ಎಕ್ಸೆಪ್ಷನಲ್ ಏನಿದೆ ಅಂತಂದರೆ ಸಿಲ್ವರ್ ಬ್ರೋಮೈಡ್ AgBr shows both Frankel defect and Schottky defect. ಈ ಕ್ವಶನ್ ಬಂದರೂ ಕೂಡ ಬರ್ಬೋದು. AgBr shows both Frankel as well as Schottky ಡಿಫೆಕ್ಟ್ ಅಂತೇಳಿ ಈ ಕ್ವಶನ್ ಕೂಡ ಕೇಳ್ತಾರೆ. CET ಒಳಗಡೆ ಕೂಡ ಕೇಳ್ಬೋದು. ವಿಚ್ ಕಂಪೌಂಡ್ ಶೋಸ್ ಬೋತ್ ಡಿಫೆಕ್ಟ್ಸ್ ಅಂತೇಳಿ ಕೇಳ್ತಾರೆ. ಹೌದಾ? ಅವಾಗ ಸಿಲ್ವರ್ ಬ್ರೋಮೈಡ್ ಅಂತೇಳಿ AgBr ಅಂತೇಳಿ ಟಿಕ್ ಮಾಡಬೇಕು. ಓಕೆ, ದಿಸ್ ಈಸ್ ಅಬೌಟ್ ಸ್ಕಾಟ್ಕಿ ಡಿಫೆಕ್ಟ್. ನೆಕ್ಸ್ಟ್ ಒನ್ ಈಸ್ impurity defect. It arises when foreign atoms or ions are present in the lattice. The name only tells us that
when a foreign particle is present in a lattice, such defect is called impurity defects. ಹೌದಾ? For example, if molten NaCl containing a little amount of SrCl2 is crystallized, ಹೌದಾ, ನಾವು NaClನ ಕ್ರಿಸ್ಟಲೈಸ್ ಮಾಡಬೇಕಾದಾಗ ಸ್ವಲ್ಪ ಏನು ಮಾಡ್ತೀವಿ, ಲಿಟಲ್ ಅಮೌಂಟ್ ಆಫ್ SrCl2ನ ಆ್ಯಡ್ ಮಾಡ್ತೀವಿ. ಹೌದಾ, ಅವಾಗ ಏನಾಗುತ್ತೆ ಅಂತಂದರೆ ಸಮ್ ಆಫ್ ದ ಸೈಡ್ಸ್ ಆಫ್ ಕ್ಯಾಟಯಾನ್ಸ್ ಆರ್ ಅಕ್ಯುಪೈಡ್ ಬೈ Sr+2. ಕೆಲವೊಂದು ಕ್ಯಾಟಯಾನ್ ಸೈಡ್ಸನ್ನ Sr+2 ಏನು ಮಾಡುತ್ತೆ, ಅಕ್ಯುಪೈ ಮಾಡ್ಕೊಳುತ್ತೆ. ಈಚ್ Sr+2 ರಿಪ್ಲೇಸಸ್ 2 ಕ್ಯಾಟಯಾನ್ಸ್. ಪ್ರತಿಯೊಂದು Sr+2 ರಿಪ್ಲೇಸ್ ಮಾಡುತ್ತೆ ಅಂದರೆ 2 ಕ್ಯಾಟಯಾನ್ಸನ್ನು ರಿಪ್ಲೇಸ್ ಮಾಡ್ತಾ ಹೋಗುತ್ತೆ. ನೋಡೋಣ ಯಾವ ಥರ ಮಾಡ್ತೀವಿ. ಲುಕ್ ಎಟ್ ದಿಸ್ ಕ್ರಿಸ್ಟಲ್. NaCl ಒಳಗಡೆ Na+Cl- Na+Cl- ಈ ಥರ ಏನಾಗಿದೆ, ಅಯಾನಿಕ್ ಅರೇಂಜ್ಮೆಂಟ್ಗಳೇ ಇದೆ. ಹೌದಾ, ಸೆಕೆಂಡ್ ರೋ ಒಳಗಡೆ ಇದೆ. ಥರ್ಡ್ ರೋ ಒಳಗಡೆ ಏನಾಗಿದೆ, ಒನ್ ಆಫ್ ದ ಏನು ಕ್ಯಾಟಯಾನ್ ಸೈಟ್ ಈಸ್ ವ್ಯಾಕೆಂಟ್. ಕ್ರಿಸ್ಟಲೈಸೇಷನ್ ಮಾಡುವಾಗ ನಾವೇನು ಮಾಡಿರ್ತೀವಿ, ಲಿಟಲ್ ಅಮೌಂಟ್ ಆಫ್ SrCl2ನ ಆ್ಯಡ್ ಮಾಡಿದ್ವಿ. ಹೌದಾ, ಓಕೆ. ವೆನ್ ಸಮ್ ಆಫ್ ದ ಸೈಡ್ಸ್ ಆಫ್ ಕ್ಯಾಟಯಾನ್ಸ್ ಆರ್ ಅಕ್ಯುಪೈಡ್ ಬೈ ಸಮ್ ಅದರ್ ಕ್ಯಾಟಯಾನ್. ಹೌದಾ, ಇಲ್ಲಿ ಆ್ಯಕ್ಚುಲಿ ಏನಾಗಿರಬೇಕಾಗಿತ್ತು, Na+ ಈ ಕ್ಯಾಟಯಾನ್ ಇರಬೇಕಾಗಿತ್ತು. ಹೌದಾ, ಡಿಫೆಕ್ಟ್ ಇರುವುದರಿಂದ ಇಲ್ಲಿ ಏನಾಗುತ್ತಂದರೆ ಈ ಪ್ಲೇಸನ್ನು ಏನು ಅಕ್ಯುಪೈ ಮಾಡ್ಕೊಳ್ಳುತ್ತಂದರೆ ಬೇರೆ ಕ್ಯಾಟಯಾನ್ ಅದು Sr+2 ಏನು ಮಾಡುತ್ತೆ, ಈ ಕ್ಯಾಟಯಾನ್ ಪ್ಲೇಸಸ್ನ ಅಕ್ಯುಪೈ ಮಾಡ್ಕೊಳ್ತು. ಹೌದಾ, ಈ ಥರ ಡಿಫೆಕ್ಟ್ಗೆ ಇಂಪ್ಯೂರಿಟಿ ಡಿಫೆಕ್ಟ್ ಅಂತೀವಿ. ಬಟ್ ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ. ಹೌದಾ, Sr+2 ಈ ಸ್ಟ್ರಾಂಟಿಯಂ ಅಯಾನ್ ಒಳಗಡೆ ಇದ್ರ ಚಾರ್ಜ್ ಎಷ್ಟಿದೆ, +2. ಇದು ಏನು ಮಾಡಿದೆ, Na+ನ ರಿಪ್ಲೇಸ್ ಮಾಡಿದೆ. ಇಲ್ಲಿ ನೋಡಿ, ಸ್ಟ್ರಾಂಟಿಯಮ್ದು ಚಾರ್ಜಿಂದ +2, ಬಟ್ Naದು +1 ಇದೆ. ಸೊ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಬ್ಯಾಲೆನ್ಸ್ ಆಗಿಲ್ಲ. ಹೌದಾ, ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಬ್ಯಾಲೆನ್ಸ್ ಆಗಬೇಕಾಗಿತ್ತು ಅಂತಂದರೆ ಏನು ಮಾಡಬೇಕು, ಇನ್ನೊಂದು Na+ನ ಏನು ಮಾಡಬೇಕು, ವ್ಯಾಕೆಂಟ್ ಮಾಡಬೇಕು. ಇನ್ನೊಂದು Na+ ಕ್ಯಾಟಯಾನ್ ಸೈಟನ್ನ ವ್ಯಾಕೆಂಟ್ ಮಾಡಬೇಕು. ಹಾಗಾದರೆ ಮಾತ್ರ ಏನಾಗುತ್ತೆ, ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗುತ್ತೆ. ಇಲ್ಲಿ ಚಾರ್ಜ್ +2 ಇದೆ, ಈ ಕಡೆ ಚಾರ್ಜ್ ನೋಡ್ರಿ, ಇಲ್ಲಿ +1. ಹೌದಾ, ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗಬೇಕು. ಹೌದಾ, ಸಚ್ ಟೈಪ್ ಆಫ್ ಡಿಫೆಕ್ಟ್ಸ್ ಆರ್ ಕಾಲ್ಡ್ ಇಂಪ್ಯೂರಿಟಿ ಡಿಫೆಕ್ಟ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಫಾರಿನ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಲ್ಯಾಟೈಸ್. ಹೌದಾ, ಈಗ ಸಪೋಸ್ ನಮ್ಮದು ಏನಾಯ್ತು, ಕ್ಯಾಟಯಾನ್ ಸೈಟ್ ಒಳಗಡೆ ಕೆಲವೊಂದು ಏನಾಯ್ತು, ಕ್ಯಾಟಯಾನ್ ಸೈಟ್ ಒಳಗಡೆ ಸಮ್ ಅದರ್ ಕ್ಯಾಟಯಾನ್ ಲೈಕ್ ಅಲ್ಯೂಮಿನಿಯಂ Al+3 ಬಂತು ಅಂತಂದರೆ ಎಷ್ಟು Na+ನ ರಿಮೂವ್ ಮಾಡಬೇಕಾಗುತ್ತೆ, 3 Na+ನ ರಿಮೂವ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಇಲ್ಲಿ ಏನಾಗಿದೆ, ಚಾರ್ಜ್ +3, ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ 3 Na ಕ್ಯಾಟಯಾನ್ಸ್ನ ಏನಾಗುತ್ತೆ, ಎಂಟಿ ಬಿಡಬೇಕಾಗುತ್ತೆ. ಹೌದಾ, ಈ ಥರ ಡಿಫೆಕ್ಟ್ಸ್ ಏನಂತ ಕರಿತಾ ಹೋಗ್ತೀವಿ, ಇಂಪ್ಯೂರಿಟಿ ಡಿಫೆಕ್ಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಡಿಫೆಕ್ಟ್ಸ್ ಇನ್ ಸಾಲಿಡ್ಸ್. ಓಕೆ.